ಹರಿಯಾಣ ಮತ್ತು ಕಾಶ್ಮೀರ. ಈಗ ಅದು ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಅಂತ ನೀವು ಹೇಳಿದ್ರಿ, ಮೇ ನಾಟ್ ಬಿ. ಯಾಕೆಂದರೆ ಬಿ ಜೆ ಪಿನವರು ಅದಕ್ಕೆ ವರ್ಕ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಆದರೆ ಕೆಲಸ ಮಾಡ್ಕೊಂಡು ಬಂದು ಅವರು ಅಂದರೆ ನಮ್ಮ ಪ್ರಕಾರ ಎಕ್ಸಿಟ್ ಪೋಲ್ಸ್ ಪ್ರಕಾರ ಕಾಂಗ್ರೆಸ್ಗೆ ಕಂಪ್ಲೀಟಾಗಿ ಏನು ಟುವರ್ಡ್ಸ್ ಕಾಂಗ್ರೆಸ್ ಇನ್ಕ್ಲಿನೇಷನ್ ಆಗಿತ್ತು ಅಂತ. ಬಟ್ ರೌಂಡ್ ರಿಯಾಲಿಟಿ ಸಿಕ್ಕಿದೆ. ಬಟ್ ಇದು ಅಂತಿಮವಲ್ಲ. ಜಮ್ಮು ಬೊಮ್ಮಾಯಿಯವರು ಮಾತಾಡ್ತಿದ್ದಾರೆ. ಇನ್ನೂ ರಾಜಕಾರಣ ಇದೆ. ಬರುವಂಥ ದಿನಗಳಲ್ಲಿ ಅದು ಸ್ಪಷ್ಟ ಚಿತ್ರ ಬರ್ತದೆ. ಅವ್ರ ಪಕ್ಷದ ನಾಯಕರನ್ನೇ ಈಗ ಸಿಎಂ ಅವರ ಪ್ರಕರಣ ಮತ್ತೆ ಬಿಜೆಪಿ ಅಪಪ್ರಚಾರದಿಂದ ಸೋಲಾಯಿತು ಹರಿಯಾಣದಲ್ಲಿ ಅಂತ ಹೇಳಿದ್ರು. ಈಗ ಅವ್ರಿಗೆ ಸೋತ ಮೇಲೆ ಏನೋ ನೆಪ ಹೇಳಬೇಕು. ಸೋಲನ್ನು ಒಂದು ರೀತಿಯಲ್ಲಿ ಗಂಭೀರವಾಗಿ ಗೌರವಯುತವಾಗಿ ಒಪ್ಕೊಂಡ್ರೆ ಅವರಿಗೆ ಶೋಭೆ ತರ್ತದೆ. ಕುಂಟ್ರ ನೆಪ ಹೇಳಿದರೆ ಇದೇ ಥರ ಕೊಂಡ್ಕೊಂಡು ಹೋಗ್ತಾರೆ. ಅಲ್ಲ, ನಮ್ಮದು ಒಳ ಮೀಸಲಾತಿದಲ್ಲಿ ಭಾಳ ಸ್ಪಷ್ಟ ಇದೆ. ನಾವು ಆಗಲೇ ರೆಕಮೆಂಡ್ ಮಾಡಿದ್ದೀವಿ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದಂತೆ ಮಾಡೋದಕ್ಕೆ ನಾವು ಈಗಾಗಲೇ ರೆಕಮೆಂಡ್ ಮಾಡಿದ್ದೀವಿ. ಆದರೆ ಕಾಂಗ್ರೆಸ್ ಪಕ್ಷದವರು ಡಬಲ್ ಗೇಮ್ ಆಟ ಆಡ್ತಾ ಇದ್ದಾರೆ. ಬಿಜೆಪಿ ಮುನ್ನಡೆ ಫಲಿತಾಂಶದ ಬೆನ್ನಲ್ಲೇ ಹೂಡಾ ನಿರ್ಗಮಿಸಿದ್ದಾರೆ. ಭೂಪೇಂದ್ರ ಹೂಡಾ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಹೊರಟಿದ್ದಾರೆ. ನಾವೇ ಸರ್ಕಾರ ಸ್ಥಾಪಿಸ್ತೀವಿ, ನಾನೇ ಮುಖ್ಯಮಂತ್ರಿ ಅಂತೀವಿ. ಅಂತಿಮ ಫಲಿತಾಂಶದವರೆಗೂ ಕಾಯದೆ ನಿರ್ಗಮಿಸಿದ್ದಾರೆ. ಸೊ ಒಂದಂತೂ ಸ್ಪಷ್ಟ, ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರ ಸ್ಥಾಪಿಸ್ತಾ ಇದೆ. ಆಲ್ಮೋಸ್ಟ್ 49 ಅರ್ಧ ಶತಕದ ಸನಿಹದಲ್ಲಿದೆ ಬಿಜೆಪಿ. 10 ವರ್ಷಗಳ ಆಡಳಿತ, ಆಂಟಿ ಇನ್ಕಂಬನ್ಸಿ ಅಂತ ಹೇಳ್ತಾ ಇದ್ವಿ. ಆಡಳಿತ ವಿರೋಧಿಯ ಅಲೆ ಇದೆ. ಸಾರಾಸಗಟಾಗಿ ಬಿಜೆಪಿಯನ್ನು ತಿರಸ್ಕರಿಸಿದ್ದಾರೆ ಜನ, ತಿರಸ್ಕರಿಸೋ ಅತ್ತ ಹೊರಟಿದ್ದಾರೆ ಅಂತಲೂ ಹೇಳ್ತಾ ಇದ್ವಿ. ಬಟ್ ಅದು ಸಾಧ್ಯ ಆಗಲಿಲ್ಲ. ಸರ್, ಜಮ್ಮು ಕಾಶ್ಮೀರದ ಬಗ್ಗೆ ಮಾತಾಡಿ. ಜಮ್ಮು ಕಾಶ್ಮೀರದ್ದು ಏನಂದರೆ, ಈಗ ಕಾಂಗ್ರೆಸ್ನವರು ಗ್ಯಾರಂಟಿ ಸ್ಕೀಮ್ಸ್ ಇದೆಯಲ್ಲ, ಅದು ತುಂಬ ಒಳ್ಳೆಯ ಇದದು. ಅದು ಯಾಕೆಂದರೆ ಬೇಸಿಕ್ ಯೂನಿವರ್ಸಲ್ ಇನ್ಕಮ್ ಅನ್ನುವಂಥ ಒಂದು ಎಕನಾಮಿಕ್ ಪ್ರಿನ್ಸಿಪಲ್ ಆಧಾರದ ಮೇಲೆ ಬಂದಿರೋದದು. ಯಾಕೆಂದರೆ ಎಲ್ಲ ಜನಗಳಿಗೂ, ಅಂದರೆ ಇವಾಗ ಸರ್ಕಾರ ಅಕ್ಯುಮುಲೇಟ್ಸ್ ವೆಲ್ತ್ ಇನ್ ಟರ್ಮ್ಸ್ ಆಫ್ ಕಲೆಕ್ಟಿಂಗ್ ಟ್ಯಾಕ್ಸ್, ಅದನ್ನು ರೀಡಿಸ್ಟ್ರಿಬ್ಯೂಟ್ ಅಮಾಂಗ್ ಪೀಪಲ್ ಅಂತ ಮಾಡಬೇಕು ಅಂತ. ಅದಕ್ಕೆ ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್ ಏನಂದರೆ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಅದನ್ನು ಆಮ್ ಆದ್ಮಿ ಪಾರ್ಟಿನವ್ರಿಗೆ ಒಂದು ಕ್ರೆಡಿಟ್ ಕೊಡಲೇಬೇಕು. ಫಸ್ಟ್ ಅದನ್ನು ಆ ಕಾನ್ಸೆಪ್ಟನ್ನು, ಅಂದರೆ ಅದಕ್ಕೆ ಮುಂಚೆ ವೆಲ್ಫೇರ್ ಸ್ಕೀಮ್ಸ್ ಇತ್ತು, ಇಲ್ಲ ಅಂತಲ್ಲ. ಆ ಗ್ಯಾರಂಟಿ ಅಂತ ಮಾಡಿ ಡೆಲ್ಲಿನಲ್ಲಿ ಮಾಡಿದ್ರು ಅವರು. ಯಾಕೆಂದರೆ ಅವ್ರು ಹೇಳಿದ್ದೆಲ್ಲ ನಿಜ. ಯಾಕಂದರೆ ಅಡ್ವಾನ್ಸ್ಡ್ ಕಂಟ್ರೀಸಲ್ಲಿ ಇದನ್ನು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಮಾಡ್ತಾರೆ. ಯಾಕೆ ಅಂತಂದರೆ, ಈಗ ನಾನು ಆವಾಗಲೇ ಹೇಳಿದ ಹಾಗೆ, ನಾವು ಪ್ರೈಮ್ ಏಜಲ್ಲಿರುವಾಗ ಟ್ಯಾಕ್ಸ್ ಕಟ್ತೀವಿ. ಅಂದರೆ ನಾವು ದುಡ್ದು ಸರ್ಕಾರ ನಡೀಲಿ ಅಂತ ಟ್ಯಾಕ್ಸ್ ಕಟ್ತೀವಿ, ಸರ್ಕಾರ ನಡೆಯುತ್ತೆ. ದುಡ್ದಾದ ನಾವು ರಿಟೈರ್ ಆದಮೇಲೆ ಕೈಕಾಲು ಶಕ್ತಿ ಇಲ್ಲದೆ ಇರುವಾಗ ಈ ಪೆನ್ಷನ್ ಕೊಡಬೇಕಾದವ್ರು ಯಾರು, ಸಾಕಬೇಕಾದವ್ರು ಯಾರು? ನಾನು ದುಡಿಯುವಾಗ ಹಣ ಕೊಟ್ಟು ಸರ್ಕಾರವನ್ನು ಸಾಕಿದ್ದೀನಿ. ನನ್ನ ದುಡಿಮೆ ಕಡಿಮೆ ಆದಾಗ ಸಾಕುವಂಥ ಜವಾಬ್ದಾರಿ ಸರ್ಕಾರದಿರಬೇಕು. ಇವಾಗ ಮಕ್ಕಳನ್ನ ತಂದೆ ತಾಯಿಗಳು ಸಾಕ್ತಾರೆ. ತಂದೆ ತಾಯಿಗಳಿಗೆ ವಯಸ್ಸಾದಮೇಲೆ ಮಕ್ಕಳು ತಂದೆ ತಾಯಿಗಳು ನೋಡ್ಕೋಬೇಕು. ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ಇಲ್ಲದೆ ಹೋದರೆ ಅದೇನೋ ಗ್ಯಾರಂಟಿ ಅಂತ. ಆದರೆ ಕಾಂಗ್ರೆಸ್ನವರು ಇದನ್ನು ಒಂದು ಚುನಾವಣಾ ಗಿಮಿಕ್ ಮಾಡ್ಕೋಬಾರ್ದು. ಇದು ಎಕನಾಮಿಕ್ ಪ್ರಿನ್ಸಿಪಲ್ ಆಗಿ ಮಾಡಿಕೊಂಡ್ರೆ ಮಾತ್ರನೇ ಅವ್ರು ದೇಶ ಸೇವೆ ಮಾಡ್ದಂಗೆ ಆಗುತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ ಅಂದರೆ, ಆವಾಗಲೇ ನಾವು ಮಾತಾಡ್ದಂಗೆ 10 kg ಅಕ್ಕಿ ಕೊಟ್ಬಿಟ್ಟು ಜನಗಳಿಗೆ ಆಮಿಷ ಒಡ್ಡೋದಲ್ಲ. 10 kg ಬೇಕಾ ಒಬ್ಬನಿಗೆ ಅಂತ ಯೋಚನೆ ಮಾಡಿದ್ದಿದ್ರೆ ಅವರು ಅನ್ನಭಾಗ್ಯನ ಈ ಥರ ಮಾಡ್ತಾ ಇರಲಿಲ್ಲ. ಅಂದರೆ ಕೇಂದ್ರ ಸರ್ಕಾರ 5 kg ಕೊಡ್ತಾ ಇದೆ, ನಾವು ಬೇರೆ ಏನಾದರೂ ಮಾಡೋಣ, ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಕ್ರೆಡಿಟ್ ಕೊಡೋಣ. ನೀವು ಹೇಳಿದಾಗೆ ಏನು ಪ್ರಕಾಶ್ ರಾಥೋಡ್ ಅವರು ಹೇಳ್ದಂಗೆ, ಇದು ಕೇಂದ್ರ ಸರ್ಕಾರ ಅಂದರೆ BJP ಅಲ್ಲ, ಅದಕ್ಕೆ ಮುಂಚೆ ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದವರೇ ನಾವು. ಹಾಗಾಗಿ ಇದನ್ನು ಚೆನ್ನಾಗಿ ಮಾಡಿ ಅಂತೇಳಿ BJP ಮೇಲೆ ಒತ್ತಡ ಹಾಕಿ ಬೇರೆ ಮಾಡಿದ್ದಿದ್ರೆ ಅವಾಗ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸ್ಕೀಮ್ ಅಂತ ಮಾಡಿ, ಆಮೇಲೆ ಜನಗಳನ್ನು ಏನು ಬಡತನ ರೇಖೆ ಬಡತನದಲ್ಲಿರೋರಿಗೆ ಸಹಾಯ ಮಾಡೋದಲ್ಲ, ಬಡತನ ಹೋಗಲಾಡಿಸಿ ಅವ್ರನ್ನ ಶ್ರೀಮಂತರನ್ನಾಗಿ ಮಾಡೋದು ಎಕನಾಮಿಕ್ ಸೊಲ್ಯೂಷನ್. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಕಾಂಗ್ರೆಸ್ಸು ಈ ನಿಜವಾಗ್ಲೂ ದೇಶ ಸೇವೆ ಮಾಡ್ದಂಗೆ. ಅದು ಬಿಟ್ಟು 21 ಗ್ಯಾರಂಟಿ ಕೊಟ್ಬಿಡ್ತೀವಿ ಅಂದರೆ, ಈಗ ಟಕ್ ಅಂತ ಮಾತಾಡಿದ್ರು ರಾಹುಲ್ ಗಾಂಧಿ ಅವರು. ಆಮೇಲೆ ಏನು ಅಂತ ಹೇಳಿದ್ರೆ, ಇಲ್ಲಿ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟೇ ಇಲ್ಲಿ ನಿಭಾಯಿಸೋದು ಕಷ್ಟ ಆಗ್ತದೆ. 21 ಹೇಳ್ಬಿಟ್ರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇವರು ಮಾಡಿದ್ದು ಈ ಮಧ್ಯಪ್ರದೇಶ ಎಲೆಕ್ಷನ್ಸ್ ನಡೆಯೋ ಸಮಯದಲ್ಲಿ ಎಂಥ ತಪ್ಪು ಮಾಡಿಬಿಟ್ರು ಅಂದರೆ, ಅವಾಗ ಯೋಚನೆ ಮಾಡಬೇಕು, ಬಡತನವನ್ನು ಅವಹೇಳನ ಮಾಡಬೇಡಿ, ಬಡತನವನ್ನು ಜೋಕ್ ಮಾಡೋಕ್ಕೆ ಹೋಗಬೇಡಿ. ಟಕ್ ಅಂತ ಇವರೇನು ಹೇಳಿಬಿಟ್ಟು ಹೆಣ್ಮಕ್ಕಳಿಗೆ ಅದೆಷ್ಟು 1 ಲಕ್ಷ ಕೊಡ್ತೀವಿ ಅಂತ ಏನೋ ಹೇಳಿ, ಈ ನಮ್ಮ ಬುರ್ಕಾ ಹಾಕ್ಕೊಂಡು ಮುಸ್ಲಿಂ ಹೆಣ್ಮಕ್ಳು ಪೋಸ್ಟ್ ಆಫೀಸ್ಗೆ 4 ಗಂಟೆಗೆ ಬಂದು ಕ್ಯೂ ನಿಂತ್ಕೊಂಡ್ಬಿಟ್ರು. ಅದನ್ನು ನಗ್ತೀರಾ ಅಳ್ತೀರಾ? ಅದಕ್ಕೆ ಬಡತನವನ್ನು ಅವಹೇಳನ ಮಾಡೋಕ್ಕೆ ಹೋಗ್ಬೇಡಿ, ಬಡತನವನ್ನು ರಾಜಕೀಯಕ್ಕೆ ಉಪಯೋಗಿಸ್ಬೇಡಿ. ಆದರೆ ಆರ್ಥಿಕ
ಒಂದು ತತ್ವವನ್ನು ಉಪಯೋಗಿಸಿ ಅದನ್ನು ಆರ್ಥಿಕ ನೀವು ಕ್ಷಮತೆಯನ್ನು ಉಪಯೋಗಿಸಿ ದೇಶದ ಬಡತನ ಹೋಗಲಾಡಿಸಿ. ಅವಾಗ ಕಾಂಗ್ರೆಸ್ಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು, ಗ್ಯಾರಂಟಿ ಸ್ಕೀಮ್ಸ್ಗೆ ಅರ್ಥ ಬರುತ್ತೆ. ಒಂದು. ಎರಡನೇದು ಆಮ್ ಆದ್ಮಿ ಪಾರ್ಟಿ ವಿಚಾರ ಬಂದಾಗ ಆಮ್ ಆದ್ಮಿ ಪಾರ್ಟಿ ಹೇಳ್ತಾ ಇದ್ರು ನಾವು ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಇದೆಲ್ಲ ಒಂದು ಗ್ಯಾರಂಟಿ ಸ್ಕೀಮ್ಸ್ ಅಂತ. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ರಾಷ್ಟ್ರೀಯ ಪಕ್ಷ ಆಗಬೇಕು ಅಂತ ಪ್ರಯತ್ನ ಆಗಿದ್ದಾರೆ ಅಂತ. ರಾಷ್ಟ್ರೀಯ ಪಕ್ಷ ಆಗದೇ ಇರೋದಕ್ಕೆ ಒಂದೇ ಕಾರಣ ಏನು ಗೊತ್ತಾ, ಅವ್ರ ಹೆಸರು ಆಮ್ ಆದ್ಮಿ ಪಾರ್ಟಿ ಅಂತ ಹೆಸರಿಟ್ಕೊಂಡ್ಬಿಟ್ಟು ಹೆಂಗೆ ರಾಷ್ಟ್ರೀಯ ಪಕ್ಷ. ಅವರು ಎರಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರ್ಬೋದು, ಇನ್ನೊಂದು ರಾಜ್ಯದಲ್ಲಿ MLA ಸ್ಥಾನಗಳನ್ನು ಗಳಿಸಿರ್ಬೋದು. ನಂಬರ್ಸಿಂದ ಇದು ನೀವು ರಾಷ್ಟ್ರೀಯ ಪಕ್ಷ ಆಗೋಕ್ಕಾಗಲ್ಲ. ಆಮ್ ಆದ್ಮಿ ಪಾರ್ಟಿ ಅಂದರೆ ಅರ್ಥ ಕನ್ನಡದಲ್ಲಿ ಏನು ಹೇಳಿ. ಆಮೇಲೆ ತಮಿಳ್ನಾಡವ್ರು ಆಮ್ ಆದ್ಮಿ ಪಾರ್ಟಿ ಅಂತೇಳಿ ನಿಮ್ಮ ಹೆಸರು ಚೇಂಜ್ ಮಾಡದೆ ಹೋದರೆ, ಹಿಂದಿನಲ್ಲಿ ಹೆಸರಿಟ್ಕೊಂಡ್ಬಿಟ್ಟು ನೀವು ಇಡೀ ದೇಶದ ಪಾರ್ಟಿ ಅಂತ ಹೆಂಗೆ ಆಗ್ತೀರಾ? ಆಮೇಲೆ ಹಿಂದಿ ಹೇರಿಕೆನು. ಆಮೇಲೆ ಈಗ ನಮ್ಮ ಅರವಿಂದ್ ಕೇಜ್ರಿವಾಲ್ ಭಾಳ ಬುದ್ಧಿವಂತ IRS ಅಧಿಕಾರಿ. ಅವರು ನೀವು ಇಂಗ್ಲೀಷಲ್ಲಿ ಎಷ್ಟೇ ಕ್ವಶನ್ ಕೇಳಿ ಅವರು ಹಿಂದಿನಲ್ಲೇ ಮಾತಾಡ್ತಾರೆ. ಅಂದರೆ ಹಿಂದಿ ನಾಯಕ ಅವರು. ಅಂದರೆ ಡೆಲ್ಲಿಗೋಕೆ, ಪಂಜಾಬ್ಗೋಕೆ, ಕರ್ನಾಟಕದಲ್ಲಿ ನಿಮ್ಗೆ ಯಾಕೆ ನಾವು ಕನ್ನಡದವರು ಓಟ್ ಹಾಕಬೇಕು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.